ಸಕ್ಕದಾಗಿ ಮೇಲೆ ಬಂದ್ಬಿಟ್ವಿ. ನೋಡ್ಬೋದು ನಾನು ಹಿಂದೆಗಡೆ ನೀವು ಯಾವ ಥರ ಫುಲ್ಲು ಮಂಜು. ಇಲ್ಲಿ ಕಾಣಿಸ್ತಾ ಇರೋ ಬೆಟ್ಟನೇ ನಾವು ಹೋಗ್ಬೇಕಾಗಿರೋದು. ಸೂಪರ್ ವ್ಯೂ ಇಲ್ಲಿಂದ ನೋಡೋಕ್ಕೆ ಚೆನ್ನಾಗಿದೆ. ಹತ್ರಕ್ಕೆ ಹೋಗೋಣ, ಇನ್ನೊಂದು ಸ್ವಲ್ಪ ದೂರನೇ. ಫ್ರೆಂಡ್ಸ್, ಇವಾಗ ಮರಿ ಕಡಿತಾವ್ರೆ, ಮರಿ ಕಡಿ ಹತ್ರ ಹೋಗೋಣ. ಇತ್ ಕಡೆ ಇರೋ ಮಂಟಪಗಳೆಲ್ಲ ಹರಕೆ ಕೊಟ್ಟಿರೋರಿಗೆ ಏನಾದರೂ ಅಡುಗೆ ಮಾಡ್ಕೊಳೋದಕ್ಕೆ ನೋಡ್ರಿ, ಅಲ್ಲಿ ಬಲಿ ಕೊಡ್ತಾರಲ್ವಾ, ಅವರು ಇಲ್ಲಿ ಬಂದು ಅಡುಗೆ ಮಾಡಿಕೊಂಡು ಊಟ ಗೀಟ ಮಾಡೋಕ್ಕೆ. ಇತ್ ಕಡೆ ಎಲ್ಲ ಈಗೀಗ ಸ್ವಲ್ಪ ಕಟ್ತಾ ಇದ್ದಾರೆ, ಒಂಥರ ಚೆನ್ನಾಗೈತಿದು ಅಲ್ವಾ. ಇದೇ ಬಲಿ ಕೊಡೋ ಜಾಗ ನೋಡ್ಬೋದು. ಇತ್ ಕಡೆ ಎಲ್ಲ ಆಲ್ರೆಡಿ ಅಲ್ಲಿ ಮೇಕೆ ಒಂದು ಇಟ್ಟಿದ್ದಾರೆ. ಮೇಕೆನ ಆ ಬಲಿ ಕೊಟ್ಟು ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಬಲಿ ಕೊಡೋದು ಎಲ್ಲ ಮೇಕೆ ಕುರಿ ಕೋಳಿಗಳ್ನೆಲ್ಲ. ಇವಾಗ ಬೆಟ್ಟದ ಮೇಲೆ ಹೋಗೋಣ. ರೋಡೆ ಎಂಟ್ರೆನ್ಸು, ಬನ್ನಿ ಹೋಗೋಣ ಇವಾಗ. ಇದೆಲ್ಲ ಅರಣ್ಯಕ್ಕೆ ಸೇರಿದ್ದು, ಕರ್ನಾಟಕ ಅರಣ್ಯ ಇಲಾಖೆ ಅಂತ ಹಾಕಿದ್ದಾರೆ. ನೋಡ್ಬೋದು ಇದೆಲ್ಲ. ಇಲ್ಲಿಂದಾನೇ ಇವಾಗ ಸ್ಟಾರ್ಟ್ ಆಗೋದು ಮೆಟ್ಲು. ಬನ್ನಿ, ಇಲ್ಲೊಂದು ಹತ್ರ ಹೋಗ್ತಾ ಇದ್ದಂಗೆ ಇಲ್ಲೊಂದು ಪುಟ್ಟದ ಒಂದು ದೇವ್ರದ್ದು ಪಾದ ಐತೆ. ಇಲ್ಲಿಂದ ಈ ಥರ ಇರೋದು ಪಾದ. ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಮೆಟ್ಲುಗಳು. ಸ್ವಲ್ಪ ಟಫ್ ಆಗೈತೆ ಹಕ್ಕಕ್ಕೆ. ವ್ಯೂ ಪಾಯಿಂಟು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇತ್ ಕಡೆ ಎಲ್ಲ ಬೆಟ್ಟದ ಸ್ಟಾರ್ಟಿಂಗ್ ಬಂದರೆ ಬೈಕಲ್ಲಿ ನೀವು ಅಲ್ಲಿಂದ ಬರ್ತೀರಾ. ಅಲ್ಲಿ ಬಂದು ನೋಡ್ರಿ, ಅಲ್ಲೆಲ್ಲ ಅಡುಗೆಗಳು ಮಾಡ್ತಾರಲ್ಲ ಅದು. ಅಲ್ಲಿಂದ ಹಿಂಗೆ ನಡ್ಕೊಂಬಂದರೆ ಇಲ್ಲಿ ಗಂಟ. ಇವಾಗ ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದೂರ ಐತೆ, ಹೋಗ್ಬಿಡೋಣ ಬನ್ರಿ. ಮೇಲೆ ಹೋಗಿ ಸಿಗೋಣ. ಈ ಬೆಟ್ಟದ ಸ್ವಲ್ಪ ನಾನು ಅದ್ರ ಬಗ್ಗೆ ಹೇಳ್ತೀನಿ ಯಾವ ಥರ ಅಂತ. ಈ ಬೆಟ್ಟದ್ದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಇಲ್ಲಿ 2 ವಿಶೇಷ ಐತೆ, ಹೇಳ್ತೀನಿ ನಿಮಗೆ ಮೇಲೆ ಹೋಗಿ. ಇವಾಗ ನನ್ನ ಹಿಂದೆ ಕಾಣಿಸ್ತಾ ಇರೋದೇ ಎಂಟ್ರೆನ್ಸು. ಇದೇ ಮೊದಲನೇ ಎಂಟ್ರೆನ್ಸು ಈ ಕೋಟೆ ಒಳಗಡೆ ಹೋಗೋಕ್ಕೆ. ಬನ್ನಿ ಹೋಗೋಣ ಇವಾಗ ಒಳಗಡೆಗೆ. ಒಂದ್ಸಲಿ ಎಂಟ್ರೆನ್ಸ್ ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ. ಇಲ್ಲೊಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಮೊದಲಿಗೆನೆ. ಇವಾಗ ಬೆಟ್ಟದ ಹತ್ರಕ್ಕೆ ಬಂದಿದ್ದೀನಿ. ಬೆಟ್ಟ ಒಂದು ಸ್ಟೆಪ್ ಅಕ್ಕಿ, ಇವಾಗ ಇನ್ನೊಂದು ಸ್ಟೆಪ್ ಐತೆ ಬೆಟ್ಟ. ಇದೇ ಆ ಬೆಟ್ಟ ನಾನು ಹಿಂದೆ ಕಾಣಿಸ್ತಾ ಇರೋದು. ಇದು ಒಂದು ಸ್ಟೆಪ್ ಬೆಟ್ಟ. ಒಂದು 2-3 ದೇವಾಲಯ ಇದೆ. ಈ ದೇವಾಲಯ ಆದಮೇಲೆ ನೆಕ್ಸ್ಟು ಮೇಲೆ ಹೋಗ್ಬೇಕು. ಮೇಲೆ ಇರೋ ದೇವಸ್ಥಾನನೇ ಇಂಪಾರ್ಟೆಂಟು ಈ ಬೆಟ್ಟಕ್ಕೆ. ಇಲ್ಲಿ 2 ದೇವಾಲಯಗಳಿದ್ದಾವೆ. ಈ ದೇವಾಲಯ ಸ್ಪೆಷಲ್ಲು ಏನಂದರೆ ಜಾತಿ ಮತ ಧರ್ಮ ಅನ್ನೋದು ಯಾವುದೂ ಇಲ್ಲದೇನೆ ಇಲ್ಲಿ ವಿಶೇಷವಾಗಿ 2 ದೇವಾಲಯ ಇದೆ. ಒಂದು ಹಿಂದೂ ಧರ್ಮದ ದೇವಾಲಯ, 2ನೇದು ಮುಸಲ್ಮಾನರ ದೇವಾಲಯ. ಭಕ್ತಿಗೆ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಈ ನೀರೇ ಸಾಕ್ಷಿ. ಯಾಕೆ ಅಂದರೆ ಈ ದರ್ಗಾದವರು ಇಲ್ಲೇ ಬಂದು ನೀರನ್ನ ಮುಡ್ತಾರೆ. ನಮ್ಮ ಹಿಂದೂ ಧರ್ಮದವರು ಪೂಜೆ ಮಾಡಿ ಬಂದವರು ಇದೇ ನೀರನ್ನೇ ಮುಡ್ತಾರೆ. ಆದರೆ ಇಲ್ಲಿ ಯಾವುದೇ ಭಕ್ತಿಗೆ ಯಾವುದೇ ಭೇದ ಭಾವ ಇಲ್ಲ. ನೀರು ಹೇಳಿದ್ನಲ್ಲ, ಇದು ಅಕ್ಕ ತಂಗಿಯರ ದೊಣೆ ಅಂತ ಕರೀತಾರಂತೆ. ಆದರೆ ಯಾವುದೇ ಭೇದ ಭಾವ ಇಲ್ದಂಗೆ ಪೂಜೆ ಮಾಡ್ತಾರೆ. ಇವಾಗ ಬೆಟ್ಟದ ಮೇಲೆ ಹೋಗೋಣ. ಅಲ್ಲಿ ಸಿದ್ದೇಶ್ವರ ಸ್ವಾಮಿಯನ್ನು ನೋಡಿಸ್ತೀನಿ. ಅಲ್ಲಿ ನೋಡಿರಂತೆ ಇನ್ನೊಂದು ದರ್ಗಾ ಇದೆ ಮೇಲೆಗಡೆ. ಆ ದರ್ಗಾ ಇದಕ್ಕಿನ್ನ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ. ಇಲ್ಲೊಂದು ಲಕ್ಷ್ಮೀ ನರಸಿಂಹ ದೇವಾಲಯ ಐತೆ ನೋಡ್ರಿ. ಇಲ್ಲಿ ಈ ರೋಡಿಂದ ಬಂದರೆ ಮತ್ತೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ಬೆಟ್ಟದಲ್ಲೇ ಮ್ಯಾಕ್ಸಿಮಮ್ ಅಂದರೂ ಒಂದು 3ರಿಂದ 4 ದೇವಸ್ಥಾನಗಳು ಸಿಗ್ತವೆ. ಬಂದರೆ ಈ ಬೆಟ್ಟಕ್ಕೆ ನಿಮ್ಗೆ ಓಡಾಡೋಕ್ಕೆ ಟೈಮೇ ಸಿಗಲ್ಲ. ಇದೇ ಆಂಜನೇಯ ಸ್ವಾಮಿ ಟೆಂಪಲ್ಲು, ಸಕ್ಕದಾಗೈತಿದೆಲ್ಲ. ಜೈ ಆಂಜನೇಯ. ಒಳಗಡೆ ಹೋಗಿ ಒಂದ್ಸಲಿ ನೋಡಿಸ್ತೀನಿ ನಿಮಗೆಲ್ಲ. ಕಲರಿಂಗು ಪೈಂಟಿಂಗ್ ಎಲ್ಲ ರೀಸೆಂಟಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಈ ಟೆಂಪಲ್ಗೂ ಬರ್ಬೋದು, ಮೇಲೆ ಹೋಗಿ ಬರ್ಬೋದು, ಇಲ್ಲ ಮೇಲೆ ಹೋಗೋಕ್ಕೆ ಮುಂಚೆ ಆದರೂ ಬಂದು ಹೋಗ್ಬೋದು. ಇವಾಗ ನೋಡ್ತಾ ಇರ್ಬೋದು ನೀವು ಈ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಈ ಬೆಟ್ಟದಲ್ಲಿ ಒಂದು ನೋಡ್ಬೋದು ನೀವು ಮೇಯ್ನ್ ಆಗಿ, ಅಲ್ಲಿ ಸುತ್ತಲೂ ಕೋಟೆ ನಿರ್ಮಿಸಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ 1288ರಲ್ಲಿ ಹೊಯ್ಸಳರು ಆಳ್ವಿಕೆ ಮಾಡಬೇಕಾದ್ರೆ ಮರಾಠಿಗರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಆಗುತ್ತೆ. ಅದಾದ ತದನಂತರ ಮೈಸೂರಿನ ಚಿಕ್ಕ ಮಹಾರಾಜರು ಈ ಬೆಟ್ಟದ ಸುತ್ತಲೂ ಕೋಟೆನ ನಿರ್ಮಾಣ ಮಾಡ್ತಾರೆ, ಭದ್ರತೆ ಕೊಡ್ತಾರೆ ಈ ಬೆಟ್ಟಕ್ಕೆ. ಇವಾಗ ಇಲ್ಲಿಂದ ಸ್ಟಾರ್ಟು ಬೆಟ್ಟ ಹಾಕಕ್ಕೆ. ಈ ಅಲ್ಲಿ ಗಂಟ ಹೋಗ್ಬೇಕು, ಮೇಲೆ ಗಂಟ ಜ್ಯೂಸ್ ಗ್ಯಾರಂಟಿ.
ತಾತ ಅವ್ರಿಗೆ ಮಾತು ಬರಲ್ಲ, ಆದರೂ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಹಕ್ತಾವ್ರೆ ಆ ದೇವ್ರನ್ನ ನೋಡೋಕ್ಕೆ. ಇದೇನೇ ಭಕ್ತಿ ಅಂತಂದರೆ, ಇಷ್ಟು ಕಷ್ಟಪಟ್ಕೊಂಡು ಹಕ್ಬೇಕಲ್ಲ. ಮಾತು ಬಂದಿಲ್ಲ ಅಂದರು, ಅವ್ರು ವಯಸ್ಸಾಗಿದ್ರು ಹಕ್ತಾವ್ರೆ. ಹೆವಿ ಟಫು. ವಾ, ಸುತ್ತ ತಲೆ ತಿರುಗ್ತಾಯ್ತು. ಹಿಂಗೆ ಹೆಂಗೆ ತಿರುಗ್ತಾಯ್ತು ಇದು, ಹಂಗೆ ತಿರುಗ್ತಾಯ್ತೆ ತಲೆ. ಇವಾಗ ಸ್ವಲ್ಪ ಐತೆ, ಸ್ವಲ್ಪ ಹಾಕ್ಬಿಟ್ರೆ ಫೈನಲ್ ಬೆಟ್ಟಕ್ಕೆ ಹೊರಟೋತೀವಿ. ಬಾ, ಇಲ್ಲೂ ಸಖತ್ತಾಗಿ ಕಾಣಿಸ್ತೈತಲ್ವಾ ಇಲ್ಲಿಂದ. ಇದೊಂದು ಕ್ಲೈಮೇಟು. ಅಲ್ಲಿಂದ ಅಕ್ಕಂಬಂದಿರೋದು, ಹಂಗೆ ಬಂದು ಇಲ್ಲಿಂದ ಮತ್ತೆ ಇವಾಗ ಹಿಂಗೆ ಬರ್ತಾ ಇರೋದು. ತಾತ ಫುಲ್ಲು ಸುಸ್ತು. ಗಳೆಲ್ಲ ಸಾಮಾನ್ಯವಾಗಿಲ್ಲ ಓ ಫ್ರೆಂಡ್ಸ್, ನೀವೇನಾದರೂ ಬಂದರೆ ಇಲ್ಲಿಗೆ ಸಖತ್ತಾಗಿ ದಮ್ಮಾಗಿ ಏನಾದರೂ ತಿನ್ಕೊಂಡು ಬರ್ರಿ. ಖಾಲಿ ಹೊಟ್ಟೆಗೆ ಏನಾದರೂ ಬರ್ತೀನಿ ಅಂತಂದರೆ ಸೈಕಾಗೋತೀರ. ಬಿಸಿಲಿರೋದ್ರಿಂದ ಅಕ್ಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನೆಳ್ಳಾದರೂ ಇದ್ದಿದ್ರೆ ಚೆನ್ನಾಗಿರೋದು. ನೆರಳು ಇಲ್ಲ ನೋಡ್ರಿ, ಬೆವರು ಇಲ್ಲಿ. ಇದು ನೋಡ್ರಿ ಯಾವ ರೇಂಜಾಗೈತೆ ಮೆಟ್ಲು. ಹಿಂಗಾದರೂ ಹೋಗ್ಬೋದು, ಇಲ್ಲ ಹಿಂಗಾದರೂ ಹೋಗ್ಬೋದು. ಹಿಂಗೆ ಹೋಗೋಣ. ಸ್ವಲ್ಪ ಹಿಡ್ಕೊಳಕ್ಕೆ ಗ್ರಿಪ್ ಹಾಕವ್ರೆ, ಅಲ್ಲಿಂದ ಎಲ್ಲೂ ಗ್ರಿಪ್ ಇಲ್ಲ. ಸ್ವಲ್ಪ ಇಲ್ಲಿ ಡೇಂಜರ್ ಇರೋದ್ರಿಂದ ಇಲ್ಲಿ ಗ್ರಿಪ್ ಹಾಕವ್ರೆ. ಪಪ್ಪ ಏನು ವ್ಯೂ ಪಾಯಿಂಟು, ಸಗದಾಗೈತೆ. ಇದೇ ಈ ಬೆಟ್ಟದ ಹತ್ರ ಬಂದಿದ್ದೀನಿ. ಮೇಲೆಗಡೆ ಟಾಪಲ್ಲಿ ಇದೇ ಟೆಂಪಲ್ಲು. ಕಾಣಿಸ್ತಿದೆಯಲ್ಲ, ಆ ಗುಹೆ ಒಳಗಡೆನೆ ದೇವ್ರಿರೋದು. ಅಲ್ಲಿ ಒಳಗಡಿಕೆ ಇವಾಗ ಹೋಗ್ಬೇಕಾಗಿರೋದು. ವಿಪರೀತ ಕೋತಿಗಳ ಕಾಟ ಇಲ್ಲಿ ಇದೆ. ಈ ಬೆಟ್ಟ ಬಂದು ನಿಜಗಲ್ಲು ಸಿದ್ಧರ ಬೆಟ್ಟ. ಅಷ್ಟು ಗಂಟೆ ಹೊಡಿಯೋಣ. ಒಳಗಡೆ ಹೋಗೋಣ ಇವಾಗ. ಇದೆ ಅಲ್ವಾ, ಇದೇ ಸ್ವಾಮಿ ಸಿದ್ದೇಶ್ವರ ಬೆಟ್ಟ. ದೇವ್ರಿರೋದು ಇಲ್ಲೇ. ಬಂದು ನೋಡ್ಬೋದು ಒಂದ್ಸಲಿ ಎಲ್ಲ ಯಾವ ಥರ ಇದೆ ಅಂತ. ಪ್ರತಿ ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ 3 ದಿನಾನು ಬರ್ತಾನೆ ಇರ್ತಾರೆ ಜನ. ನೀವು ಬಂದು ವಿಸಿಟ್ ಮಾಡ್ಬೋದು, ದೇವ್ರ ದರ್ಶನ ಮಾಡ್ಕೊಬೋದು. ಮೇಲೆ ದೇವ್ರ ಹಿಂದೆಗಡೆ ಬಂದಾದ್ಮೇಲೆ ನೋಡ್ರಿ, ಬಂಡೆ ಎಷ್ಟು ಚೆನ್ನಾಗೈತೆ. 2 ಬಂಡೆ ಈಕ್ವಲ್ ಆಗಿರೋದು. ಎಷ್ಟು ಕೋಲ್ಡ್ ಆಗೈತೆ ಗೊತ್ತಿಲ್ಲ. ಎಲ್ಲ ನೀರ್ ನಿಂತ್ಕೊಂಡು ಸೈಡಲ್ಲಿ ನೋಡ್ರಿ, ಇದ್ ಕಡೆ ಎಲ್ಲ ಕೋಲ್ಡ್ ಆಗೈತೆ. ಕೇಳಿಸ್ತಾ ಇದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲೆಲ್ಲ ಚಿಕ್ಕದಾಗ ಒಂದ್ ಬಂಡೆ ಅಂಟ್ಕೊಂಡಿರೋ ತರ ಇದು ಈ ತರ ಐತೆ. ವ್ಯೂ ಪಾಯಿಂಟ್ ತೋರ್ಸಕ್ಕಿನ್ನ ಮುಂಚೆ ಒಂದ್ ದರ್ಗಾ ಐತೆ. ಕೆಳಗಡೆ ಇತ್ತಲ್ಲ ಅದೇ ದರ್ಗಾ ಮೇಲೆ ಐತೆ. ಸಿದ್ದೇಶ್ವರ ಸ್ವಾಮಿ. ಸ್ವಲ್ಪ ಮುಂದಕ್ಕೆ ಬಂದ್ರೆ ದರ್ಗಾ, ಮುಸಲ್ಮಾನರ ದರ್ಗಾ. ಬನ್ನಿ ಇದು ನೋಡಿಸ್ತೀನಿ, ಇದು ಯಾವ ತರ ಐತೆ ಅಂತ. ಇಲ್ಲೂ ಬರ್ತಾರೆ, ಹಿಂದೂ ಅಲ್ಲಿರೋಂದ ಇಲ್ಲೂ ಬರ್ತಾರೆ. ಇಲ್ಲೇ ಜಾಸ್ತಿ. ಇದೇ ಈ ದರ್ಗಾ. ಅರಿಶಿಣ ಕುಂಕುಮ ಇಲ್ಲೆಲ್ಲ ಪೂಜೆ ಮಾಡ್ತಾರೆ, ನೋಡ್ಬೋದು. ಭಕ್ತಿ ಒಂದಿದ್ರೆ ಇನ್ನೇನು ಬೇಕಾಗಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಇವಾಗ ಹಿಂದೆಗಡೆಗೆ ಹೋಗೋಣ. ಸಖತ್ತಾಗೈತೆ ವ್ಯೂ ಪಾಯಿಂಟ್ ತೋರಿಸ್ತೀನಿ.
ಅಬ್ಬಾ ಕೊನೆಯದಾಗಿ ಮೇಲಕ್ಕೆ ಬಂದ್ಬಿಟ್ವಿ. ಮೇಲೆಗಡೆ ಬಂದಾಗ ಬರೋ ಗಾಳಿ, ಆ ವೆದರು, ಯಾವುದೇ ಮೇಲೆ ಹಾಕಿದ್ದು ಕಷ್ಟ ಎಲ್ಲ ಹೊರಟೋಯ್ತಪ್ಪ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಐತೆ ಅಂದರೆ ನೋಡ್ಬೋದು. ನಾನು ಹಿಂದೆಗಡೆ ನೀವು ಯಾವ ಥರ ಫುಲ್ಲು ಮಂಜು, ಸಖತ್ತಾಗೈತೆ ಮಾತ್ರ ವ್ಯೂ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.